ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಪ್ರಕರಣದಲ್ಲಿ ರೋಚಕ ತಿರುವು ಸಿಕ್ಕಿದೆ. ತನ್ನ ಮೇಲಿನ ಸಾಲು ಸಾಲು ಆರೋಪಗಳಿಗೆ ಐಶ್ವರ್ಯ ಸುದೀರ್ಘ ಉತ್ತರವನ್ನೇ ಕೊಟ್ಟಿದ್ದಾರೆ. ಮಾತ್ರ ಅಲ್ಲದೆ ವನಿತಾ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ವನಿತಾ ಕೂಡ ಕೌಂಟರ್ ಕೊಟ್ಟಿದ್ದು ಇಬ್ಬರ ವಾಗ್ಯುದ್ಧ ಜೋರಾಗಿದೆ. ಬರೀ ಐಶ್ವರ್ಯ ಅವ್ರು ಬಂದು ಕೇಳಿದಿದ್ರೆ ನಾವು ಕೊಡ್ತಿರ್ಲಿಲ್ಲ. ಅವ್ರು ಮಾತಾಡಿ ಹೇಳಿದ್ದಾರೆ ಅಷ್ಟೇ. ನಾನು ಡಿ.ಕೆ. ಸುರೇಶ್ ಮಾತಾಡ್ತಾ ಇದ್ದಾರೆ, ನೀನು ಮಾತಾಡು ಅಂತ ಹೇಳಿ ಅವ್ರು ಕಾಲ್ ಮಾಡಿಲ್ಲ. ಅವ್ರ ಹೆಸರು ಹೇಳ್ಕೊಂಡು ಇವಳು ನಮ್ಮ ಹತ್ರ ಗೋಲ್ಡ್ ಏನು ತಗೊಂಡಿದ್ದಾಳೆ, ಅದರಿಂದ ನನ್ನ ಬಿಸ್ನೆಸ್ ಆಗಿ ನಾನು ಲಾಸ್ ಆದೆ. ಈಗ ಅವಳು ತಗೊಂಡಿರೋದಕ್ಕೆ ರೀಪೇ ಮಾಡ್ತಾಳೆ, ಸ್ವಲ್ಪ ಟೈಮ್ ಕೊಡಕ್ಕ ಅಂತ ಕೇಳಿದ್ರಲ್ಲಿ ವಿನಯ್ ಕುಲಕರ್ಣಿ ಅವ್ರದ್ದೇನೂ ತಪ್ಪಿಲ್ಲ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಾರಾಹಿ ಚಿನ್ನದ ಮಳಿಗೆಯಿಂದ ಕೋಟಿ ಕೋಟಿ ಚಿನ್ನ ಪಡೆದು ವಂಚಿಸಿದ ಆರೋಪ ಹೊತ್ತಿರುವ ಆರೋಪಿ. ಮತ್ತೊಂದು ಕಡೆ ಮಳಿಗೆಯ ಮಾಲಕಿ ವನಿತಾ ಐತಾಳ್. ಇದುವರೆಗೆ ಏಕಮುಖವಾಗಿ ಹೋಗ್ತಿದ್ದ ಪ್ರಕರಣದಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ನಾನು ಎಲ್ಲೂ ಡಿ.ಕೆ. ಸುರೇಶ್ ಹೆಸರೇ ಬಳಸಿಲ್ಲ ಅಂತ ಐಶ್ವರ್ಯ ಟ್ವಿಸ್ಟ್. ಸಾಲ ಆಗಿದೆ, ಸಹಾಯ ಮಾಡಿ ಅಂತ ಬಂದ ವನಿತಾರಿಂದಲೇ ಉಲ್ಟಾ. ನಿನ್ನೆ ತಮ್ಮ ಮೇಲೆ ಕೇಳಿಬಂದ ಕೋಟಿ ಕೋಟಿ ವಂಚನೆ ಆರೋಪಗಳಿಗೆಲ್ಲ ಉತ್ತರ ಕೊಡಲು ಇಂದು ಖುದ್ದು ಆರೋಪಿ ಐಶ್ವರ್ಯ ಪ್ರತ್ಯಕ್ಷರಾಗಿದ್ರು. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಅವರು, ನಾವು ಎಲ್ಲೂ ಡಿ.ಕೆ. ಸುರೇಶ್ ಹೆಸರು ಬಳಸಲಿಲ್ಲ. ವನಿತಾ ತಂಗಿ ತರ ಇದ್ದು ಈಗ ಇಂಥ ಆರೋಪ ಮಾಡ್ತಿದ್ದಾಳೆ. ಆರೋಪಗಳೆಲ್ಲ ಸುಳ್ಳು ಅಂದಿದ್ದಾರೆ. ಅಲ್ಲಿ ಹೋದಾಗ ಅವರು ಹೇಳ್ಕೊಂಡ್ರು, ಹಿಂಗೆ ನನಗೆ ಶೋರೂಮ್ ಎಲ್ಲ ಇವಾಗ ಓಪನ್ ಮಾಡಿದ್ದೀನಿ, ಕ್ರೆಡಿಟ್ ಬೇಸಲ್ಲಿ ನಾನು ಓಪನ್ ಮಾಡಿದ್ದೀನಿ. ಸೊ ಒಬ್ಬ ವ್ಯಕ್ತಿಯಿಂದ ನನಗೆ ಈ ಥರ ತುಂಬ ಲಾಸ್ ಆಯಿತು, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಏನು ಸಪೋರ್ಟ್ ಮಾಡಬೇಕು, ಏನೆಲ್ಲ ಸ್ವಲ್ಪ ಎಲ್ಲ ನನಗೆ ಗೋಲ್ಡ್ ಎಲ್ಲ ಸೇಲ್ ಮಾಡಿಸ್ಕೊಡಿ, ನಿಮಗೆ ಗೊತ್ತಿರೋರ ಹತ್ರ ಎಲ್ಲ ಮಾತಾಡ್ಕೊಡಿ ಅಂತ. ಫಸ್ಟ್ ಮೀಟಲ್ಲೇ ಎಲ್ಲ ನನ್ನ ಅವರ ಮಧ್ಯ ಮಾತುಕತೆ ನಡೀತು. ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡ್ರು, ನನ್ನ ಬಗ್ಗೆ ಅವ್ರಿಗೆ ಮುಂಚೆನೇ ಗೊತ್ತಿದೆ, ಕರ್ಸ್ಕೊಂಡಿದ್ರು. ಆಯಿತು, ಓಕೆ, ನನ್ನಿಂದ ಏನು ಸಾಧ್ಯನೋ ಅದನ್ನ ಸಹಾಯ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ ಅವಾಗಿಂದ ನನಗೆ ಪರಿಚಯ ಅವರು. ಆ ಥರ ಅವ್ರ ಹತ್ರ ಯಾವುದೇ ಪ್ರೂಫ್ ಇದ್ರೂ ಕೋರ್ಟಿಗೆ ಸಬ್ಮಿಟ್ ಮಾಡಲಿ, ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಇವಾಗ ನಡೀರಿ ಕೋರ್ಟ್ಗೆ. ಅವ್ರು ಆ್ಯಕ್ಚುಲಿ ನನಗೆ ಚೆಕ್ ಬೌನ್ಸ್ ಮಾಡಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಸೊ ಅದಕ್ಕೆ ಅದನ್ನು ಹಾಕಿ ಫೈನಲ್ ನೋಟಿಸ್ ಕೂಡ ಕಳಿಸಿದ್ದಾರೆ ನನಗೆ ಲಾಯರ್ ಮುಖಾಂತರ. ನಾನು ಅದಕ್ಕೂ ಕೂಡ ರಿಪ್ಲೈ ಮಾಡಿದ್ದೀನಿ, ಅದೇನಿದೆ ನೋಡ್ಕೊಳ್ಳೋಣ ಕೋರ್ಟಲ್ಲಿ ಅಂತಲೂ ಹೇಳಿದ್ದೀನಿ. ಅಷ್ಟಿದ್ಮೇಲೆ ಇವಾಗ ಹೊಸ ಸೃಷ್ಟಿ ಇದನ್ನ ಏನಕ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಕಳಿಸ್ಬೇಕಾಗಿದ್ದ ಟೈಮಲ್ಲಿ ಅವ್ರು ಇನ್ನೂ ಅಮೌಂಟ್ ಕಳಿಸ್ದೇ ಇದ್ದಾಗ ನಾನು ಏನು ಮಾಡಿದೆ, ಅವ್ರಿಗೆ ಕಾಲ್ಗೆ ತೊಗೊಂಡೆ. ಇವಳು ಕೇಳ್ತಾನೆ ಇದ್ಲು ಅಮೌಂಟ್ ಅಂತೇಳಿ. ಅವ್ರನ್ನ ಕಾಲಿಗೆ ತೊಗೊಂಡು ಮಾತಾಡಿದಾಗ ಅವ್ರು ಮಾತಾಡಿ ಹೇಳಿದ್ದಾರೆ ಅಷ್ಟೇ. ನಾನು ಡಿ.ಕೆ. ಸುರೇಶ್ ಮಾತಾಡ್ತಾ ಇದ್ದಾರೆ, ನೀನು ಮಾತಾಡು ಅಂತ ಹೇಳಿ ಅವ್ರು ಕಾಲ್ ಮಾಡಿಲ್ಲ. ಅಥವಾ ಡಿ.ಕೆ. ಸುರೇಶೇ ಇವರು ಧರ್ಮವರು ನಾನು ಡಿ.ಕೆ. ಸುರೇಶ್ ಮಾತಾಡ್ತಾ ಇದ್ದೀನಿ ಇದು ಅಂತಲೂ ಅವ್ರೇನು ಹೇಳಿಲ್ಲ. ಇವ್ರಿಗೆ ಅದೆಲ್ಲ ಮಾತಾಡಾದ್ಮೇಲೆ ಕೆಲವು ತಿಂಗಳುಗಳು ನನ್ನ ಏಪ್ರಿಲ್ ಮೇಲೆಲ್ಲ ಧರ್ಮವ್ರಿಗೆ ಇವರು ಥ್ರೆಟ್ ಮಾಡಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ ಐಶ್ವರ್ಯ, ಯಾರದ್ದೋ ಪ್ರಭಾವದಿಂದ ವನಿತಾ ಹೀಗ್ ಮಾಡ್ತಿದ್ದಾರೆ. ಕೇಂದ್ರ ಸಚಿವರು ಪೊಲೀಸರೊಬ್ಬರು ಇದ್ದಾರೆ ಅಂತ ಅವರು ವಿನಯ್ ಕುಲಕರ್ಣಿ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಸೊ ಅದಷ್ಟೇ ನಡೀತಾ ಇತ್ತು. ಮಧ್ಯದಲ್ಲಿ ಇವರು ನನ್ನನ್ನು ಕರ್ಸೋದು, ಬೇರೆ ವ್ಯಕ್ತಿಗಳನ್ನ ಕಳ್ಸೋದು, ಮಾತಾಡ್ಸೋದು, ನನ್ನನ್ನು ಸೆಟ್ಲು ಮಾಡ್ಕೊಬಿಡು, ನನ್ನನ್ನು ಏನಾದ್ರು ಬಿಟ್ಟರೆ ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡಿಬಿಡ್ತೀನಿ, ನಾನು ಮೀಡಿಯಾಗೆ ಹೋಗ್ತೀನಿ, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿಸ್ತೀನಿ, ನೀನು ಹೆಸರು ಹಾಳು ಮಾಡ್ತೀನಿ ಅಂತ ಸಿಕ್ಕಾಬಿಟ್ಟೆ ನನಗೆ ಅವಾಗಿಂದ ಥ್ರೆಟ್ ಮಾಡ್ತಾನೆ ಇದ್ರು. ನಾನು ಯಾವುದಕ್ಕೂ ಕೇರ್ ಮಾಡ್ತಿರ್ಲಿಲ್ಲ. ಇದರಲ್ಲಿ ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಪಿ ಎ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಆ ಯಪ್ಪ ಒಬ್ಬರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಆ ಯಪ್ಪನೇ ಇದಕ್ಕೆಲ್ಲ ಮೇನ್ ಸೂತ್ರಧಾರಿ ಅಂತ. ಹೆಸರು ಹೇಳೋಕ್ಕಾಗಲ್ಲ, ಯಾಕಂತಂದರೆ ಅವ್ರನ್ನ ನಾನು ಬೆಳಕಿಗೆ ತರಬೇಕಲ್ಲ, ಈಚೆ ತರಬೇಕಲ್ಲ ನಾನು. ಸೊ ಆಫ್ಟರ್ ದಟ್ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ. ಇದು ಮತ್ತೆ ಮುಂದೆ ಬರ್ತಾ 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 ಬಸವರಾಜ್ ಮುದ್ಕಿ ಅವ್ರದ್ದು ಒಂದು ಸ್ವಲ್ಪ ವಿನಯ್ ಕುಲಕರ್ಣಿ ಅವ್ರ ಕೇಸ್ ವಿಷಯವಾಗಿ ನನ್ನ ಹತ್ರ ಏನೇನೋ ಡಿಸ್ಕಷನ್ಗಳು ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆ ವಿಷಯವಾಗಿ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಆ ವಿಷಯವಾಗಿ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಒಂದು ವಿಷಯದಲ್ಲಿ ಒಂದು ಮಧ್ಯೆ ಏನೋ ಒಂದು ಇನ್ಸಿಡೆಂಟ್ ನಡೀತು. ಆಗ ಅವ್ರಿಗೂ ನನಗೂ ಫ್ರೆಂಡ್ಶಿಪ್ ಇದ್ದಿದ್ದು ಕ್ಲೋಸ್ ಆಯಿತು. ಆ ಕ್ಲೋಸ್ ಆಗಿದ್ದ ಟೈಮಲ್ಲೇ ಅದಾದಮೇಲಿಂದನೇ ಈ ಮತ್ತೆ ವನಿತಾ ಐತಾಳ್ ಅವರು ಆ್ಯಕ್ಟಿವೇಟ್ ಆದರು. ವಿನಯ್ ಕುಲಕರ್ಣಿ ಭೇಟಿ ಮಾಡಿಸಿದ್ದೆ ಐಶ್ವರ್ಯ ಎಂದ ವನಿತಾ. ಇನ್ನು ಆರೋಪಿ ಐಶ್ವರ್ಯ ಗೌಡ ವಿರುದ್ಧ ಮತ್ತೆ ವಾರಾಹಿ ಮಳಿಗೆ ಮಾಲಕಿ ವನಿತಾ ಐತಾಳ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ವಿನಯ್ ಕುಲಕರ್ಣಿ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ಅಣ್ಣನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅವರು. ಸರ್ ಅವ್ರ ಬರ್ತ್ಡೇ ಟೈಮಿಂಗ್ಸು ಅಲ್ಲ, ಲಾಸ್ಟ್ ಇಯರ್ ಅವ್ರ ಬರ್ತ್ಡೇ ಬೆಳಗಾಮಲ್ಲಿ ಆಯಿತು. ಆವಾಗ ವಿನಯ್ ಕುಲಕರ್ಣಿ ಅಣ್ಣನ ರೋಲ್ ಇಷ್ಟೇನೆ, ಸ್ವಲ್ಪ ಟೈಮ್ ಬಿಡಿ, ಅವಳು ರೀಪೇ ಮಾಡ್ತಾಳೆ ಅಂತ ನನಗೆ ಹೇಳಿದ್ರು.
ಈಗ ಅವಳು ತಗೊಂಡಿರೋದಕ್ಕೆ ರೀಪೇ ಮಾಡ್ತಾಳೆ, ಸ್ವಲ್ಪ ಟೈಮ್ ಕೊಡಕ್ಕ ಅಂತ ಕೇಳಿದ್ರಲ್ಲಿ ವಿನಯ್ ಕುಲಕರ್ಣಿ ಅವ್ರದ್ದೇನು ತಪ್ಪಿಲ್ಲ. ಅವರು ನನ್ನ ಹತ್ರ ಗೋಲ್ಡ್ ತಗೊಂಡಿದ್ದಾರೆ. ನಾನು ಪದೇ ಪದೇ ನಿನ್ನೆಯಿಂದ ಎಲ್ಲರ ಹತ್ರ ಹೇಳ್ತಾ ಇರೋದು ಇಷ್ಟೇ, ಅವ್ರು ನನ್ನ ಹತ್ರ ಗೋಲ್ಡ್ ತಗೊಂಡಿದ್ದಾರೆ. ಅವ್ರು ನನಗೆ ಗೋಲ್ಡ್ ಆದ್ರೂ ವಾಪಸ್ ಮಾಡಬೇಕು, ಪೇಮೆಂಟ್ ಆದ್ರೂ ವಾಪಸ್ ಮಾಡಬೇಕು ಅಷ್ಟೇ. DK ಸುರೇಶ್ ಅವ್ರ ಹೆಸರು ಮಾತ್ರ ನಾನು ಏನಕ್ಕೆ ಹೇಳಿದೆ ಅಂದ್ರೆ, ಅವ್ರ ಹೆಸರು ಹೇಳ್ಕೊಂಡು ಇವಳು ನಮ್ಮ ಹತ್ರ ಗೋಲ್ಡ್ ಏನ್ ತಗೊಂಡಿದ್ದಾಳೆ ಅದರಿಂದ ನನ್ನ ಬಿಸ್ನೆಸ್ ಆಗಿ ನಾನು ಲಾಸ್ ಆದೆ. ಸೊ ಅದಕ್ಕೆ ನನಗೆ ನ್ಯಾಯ ಬೇಕು. DK ಸುರೇಶ್ ವಾಯ್ಸ್ ನಲ್ಲಿ ಮಾತನಾಡಿದ ಆಡಿಯೋ ಲಭ್ಯ. ಇನ್ನು ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ DK ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ ಆಡಿಯೋ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ. ಅಣ್ಣ ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಹಾ ಆಯ್ತಣ್ಣ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಈಗ 31st ಆಗ್ಲಿ, ಇದು ಮಾರ್ಚ್ 31st. ಆಮೇಲೆ ನಾನು ಕೆಲಸ ಮಾತಾಡ್ಬಿಟ್ಟು ಅದೇ 15 days ಅದೊಂದು ಐಡಿಯಾ ಮಾಡಿ ಮುಗಿಸ್ತೀನಿ. ಇನ್ನು ಐಶ್ವರ್ಯ ಗೌಡ ಬೆಂಗಳೂರಲ್ಲದೆ ಮಂಡ್ಯದಲ್ಲೂ ಹಲವರಿಗೆ ನಾಮ ಹಾಕಿದ್ದಾರಂತೆ. ಅದು ಸೆಟಲ್ಮೆಂಟ್ ಆಗಿ ಇತ್ಯರ್ಥವಾಗಿತ್ತು. ಒಟ್ಟಾರೆ ಇಬ್ಬರು ಕೋರ್ಟ್ ಮೆಟ್ಟಲೇರಿದ್ದು ವಿಚಾರಣೆ ತನಿಖೆಯಿಂದಲೇ ಎಲ್ಲವೂ ಬಯಲಾಗಬೇಕಿದೆ. ಅಂಕಿತಾ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.